ಬೆಕ್ಕು ಮತ್ತು ರಾಹುಕಾಲ ಎರಡು ವಿಚಾರಗಳ ಬಗ್ಗೆಯೂ ಕೂಡ ನಾವಿವತ್ತು ಮಾತಾಡ್ತಾ ಇದ್ದೀವಿ. ಇನ್ನು ಆಧ್ಯಾತ್ಮಿಕ ಚಿಂತಕರಾದಂತಹ ಪ್ರಸನ್ನಾಚಾರ್ಯ ಕಟ್ಟಿ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಆಚಾರ್ಯರೇ, ಈಗಾಗಲೇ ನಾನು ಮಾತಾಡ್ತಾ ಇದ್ದೆ ಈ ರಾಹುಕಾಲ ವಿಚಾರ ಮತ್ತು ಬೆಕ್ಕು ಅಡ್ಡ ಬಂದಿರುವಂಥ ವಿಚಾರದ ಬಗ್ಗೆ. ಮೊದಲಿಗೆ ಈ ಕಾಲಗಳಿಂದಲೇ ಶುರು ಮಾಡೋಣ. ಈ ಗಳಿಗೆಗಳು, ಕಾಲಗಳನ್ನು ನೋಡೋದು, ಮುಹೂರ್ತಗಳನ್ನು ನೋಡೋದು ಸಂಪ್ರದಾಯದಲ್ಲಿ ಬಹಳ ಇದೆ. ರಾಹುಕಾಲ ಈ 10-15 ಇವತ್ತು ಬಹಳ ಶುಭ ಇತ್ತ ಸಂದರ್ಭ, ಅಥವಾ 10:30ರಿಂದ ಲೇಟಾಗಿ ಆರಂಭ ಮಾಡಿದರೆ ಏನಾದರೂ ಅಪಶಕುನಗಳು ಆಗ್ತಾ ಇದ್ವಾ? ಅದರ ಏನಾದರೂ ಮುನ್ಸೂಚನೆಗಳಿತ್ತ? ಏನ್ ಹೇಳುತ್ತೆ ಶಾಸ್ತ್ರ? ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಏನಂದ್ರೆ ಈ ಥರದ ಚರ್ಚೆಗಳು ಯಾಕೆ ಆಗಬೇಕು ಅಂದ್ರೆ, ಮೊದಲನೇದಾಗಿ ವಾದೇ ವಾದೇ ಜಾಯತೆ ತತ್ವಬೋಧ ಅಂತ. ನಮ್ಮ ನಾಡಿನ ಪ್ರತಿಷ್ಠಿತ ವ್ಯಕ್ತಿಗಳು ತೆಗೆದುಕೊಳ್ಳುವ ಕೆಲವೊಂದಿಷ್ಟು ಹಂತದ ಸನ್ನಿವೇಶಗಳ ಒಂದು ಪ್ರಸಂಗಗಳು ಏನಾಗ್ತಾ ಇದೆ ಅಂತಂದ್ರೆ, ಇಡೀ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶದಲ್ಲಿರತಕ್ಕಂಥ ಎಷ್ಟೋ ಜನ ವ್ಯಕ್ತಿಗಳಿಗೆ ಒಳ್ಳೆ ಜ್ಯೋತಿಷಿಗಳಿಂದ, ಆಧ್ಯಾತ್ಮಿಕ ಚಿಂತಕರಿಂದ ಒಳ್ಳೆ ವಿಷಯಗಳ ಬಗ್ಗೆ ಚರ್ಚೆ ಅಂತಕ್ಕಂಥದ್ದಾಗ್ತದೆ. ಆ ಚರ್ಚೆಯಿಂದ ಒಳ್ಳೆ ತತ್ವ ಅಂತಕ್ಕಂಥದ್ದು ತಿಳಿತದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಖಂಡಿತ. ಅದರಲ್ಲಿ 2 ಪ್ರಸಂಗಗಳನ್ನ ಹೇಳ್ತಾ ಇದ್ದೀರಿ, ಬೆಕ್ಕು ಅಡ್ಡ ಹೋಗಿರತಕ್ಕಂಥದ್ದು ಅಂತ. ನಮ್ಮಲ್ಲಿ ಶಕುನ ಶಾಸ್ತ್ರ ಅಂತ ಒಂದಿದೆ ಮತ್ತು ಜ್ಯೋತಿಷ್ಯ ಶಾಸ್ತ್ರ ಅಂತ ಒಂದು ಬೇರೆ ಇದೆ ಪ್ರತ್ಯೇಕವಾಗಿ. ಹೌದು. ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಹುಕಾಲಗಳು ಮೊದಲೇದಾಗಿ ಅತ್ಯಂತ ವಿಸ್ತೃತವಾಗಿ, ತುಂಬಾ ಸರಳವಾಗಿ ನಮ್ಮ ಆತ್ಮೀಯರಾದಂತಹ ನಕ್ಷತ್ರಿಯವರು ಇಲ್ಲಿವರೆಗೂ ತುಂಬಾ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ರಾಹುಕಾಲ ಅಂದ್ರೆ ಏನು ಗೊತ್ತಾ? ಇದು ಮೊದಲಿಗೆ ಇದ್ದದ್ದು ಗ್ರಹಗಳು 7 ಗ್ರಹಗಳು ಮಾತ್ರ, ನವಗ್ರಹಗಳಲ್ಲ, ಸಪ್ತಗ್ರಹಗಳು. ಸೂರ್ಯನಿಂದ ಆದಿಯಾಗಿ ಶನಿಯವರೆಗೂ 7 ಗ್ರಹಗಳು ಇದ್ದದ್ದು. ಮುಂದೆ ಏನಾಗ್ತಾ ಇದೆ ಅಂದ್ರೆ, ಸಮುದ್ರ ಮಥನ ಅಂತಕ್ಕಂಥದ್ದು ಸಂಭವಿಸಿ ದೈತ್ಯರಿಗೆ ಅಮೃತ ಸ್ಪರ್ಶ ಆದಾಗ ದೇವತಾತ್ವ ಅಂತಕ್ಕಂಥದ್ದು ಬಂದು ಅವರು ಅಮೃತ ಪಾನ ಮಾಡಿದ್ದಕ್ಕೆ ಅವರು ಮುಂದೆ ರುಂಡ ಮುಂಡಗಳು, ರುಂಡ ಚಂಡಗಳು ಬೇರೆ ಬೇರೆ ಆಗಿ ರಾಹುಕೇತು ಗ್ರಹಗಳಾಗ್ತಾ ಇದ್ದಾರೆ. ರಾಹುಕೇತು ಗ್ರಹಗಳಾದ ನಂತರದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಅವರಿಗೆ ಒಂದು ಸಮಯವನ್ನ ನಿರ್ದಿಷ್ಟ ಮಾಡಿ ಕೊಡಬೇಕು ಅಂತ ಬಂದಾಗ, ಆಲ್ರೆಡಿ ಈಗ ನಮ್ಮಲ್ಲಿ 7 ಗ್ರಹಗಳಿದೆ, ಸಪ್ತಗ್ರಹಗಳು. ಮತ್ತೆ ಈ 7 ಗ್ರಹಗಳಿರೋದನ್ನ 9 ಮಾಡಬೇಕಾದದ್ದು ಈ ದೇವತಾತ್ವ ಬಂದದ್ದು, ಅದೆಲ್ಲವೂ ಒಂದು ರೀತಿಯಲ್ಲಿ ಸತ್ಯ. ಅದ್ರ ಬಗ್ಗೆ ತುಂಬಾ ಇತಿಹಾಸ ಇದೆ, ಅದನ್ನ ಹೇಳ್ತಾ ಇಲ್ಲ, ಸಂಕ್ಷೇಪವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ರಿ ರಾಹುಕೇತು ಎಲ್ಲಿಂದ ಬಂದದ್ದು ಅಂತ. ಆವಾಗ ಏನ್ ಮಾಡ್ತಾ ಇದ್ದಾರೆ, ಈ 7 ದಿನಗಳಲ್ಲಿ ಅದನ್ನ 7 ಇರೋ ದಿನಗಳನ್ನ 9 ಮಾಡೋದು ಬೇಡ ಅಂತ, 9 ಮಾಡೋದು ಬೇಡ ಅಂತ ಮಾಡಿ ಏನ್ ಮಾಡಿದ್ರು ಅಂದ್ರೆ, ದಿನಗಳಲ್ಲಿ ಏನೇ ಸ್ವಲ್ಪ ಅವಧಿಯನ್ನ ಅವರಿಗಾಗಿ ಮೀಸಲಿಡತಕ್ಕಂಥದ್ದು ಅಂತ. ಅದರಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದೇ 2 ಕಾಲಗಳು, ಒಂದು ರಾಹುಕಾಲ, ಇನ್ನೊಂದು ಯಮಗಂಠ ಕಾಲ ಅಂತ. ಅದರಲ್ಲಿ ಇವತ್ತಿನ ಮತ್ತೆ ಪ್ರಸಂಗ ಅಂತ ಬಂದಾಗ ರಾಹುಕಾಲದ ಬಗ್ಗೆ ಮಾತನಾಡಿ ಬೆಕ್ಕಿನ ಶಕುನದ ಬಗ್ಗೆ ನಾವು ಮತ್ತೆ ಮುಂದುವರಿಯೋಣ. ಖಂಡಿತ. ಆ ರಾಹುವಿಗೆ ಕೊಟ್ಟಂತಹ ಸಮಯ, ಒಂದೊಂದು ದಿನದಲ್ಲಿ ಒಂದೊಂದು ಸಮಯವನ್ನ ರಾಹುವಿಗೆ ಮೀಸಲಾಗಿಡ್ತಕ್ಕಂಥದ್ದು ಅಂತ. ನಮಗೆ ಭಾನುವಾರ ಪ್ರಾರಂಭ ಮಾಡಿಕೊಂಡು ಸೋಮವಾರ ಪ್ರಾರಂಭ ಮಾಡಿಕೊಂಡು ಹೇಗೆ 7 ದಿನಗಳು ನಮಗೆ ಉಂಟು, ಅದೇ ರೀತಿಯಾಗಿ ರಾಹುವಿಗೂ ದಿನದಲ್ಲಿ ಒಂದು ಸಮಯ ಅಷ್ಟೇ ಅದು. ಆದರೆ ಇತ್ತೀಚಿನ ದಿನಗಳಲ್ಲಿ ಎಕ್ಸ್ಪೆಷಲಿ ನಮ್ಮ ಕೆಲವೊಂದಿಷ್ಟು ದಕ್ಷಿಣ ಪ್ರಾಂತದಲ್ಲಿ ಹೆಚ್ಚಿಗೆ ಇದು. ಉತ್ತರ ಭಾರತದಲ್ಲಿ, ಉತ್ತರ ಕರ್ನಾಟಕದಲ್ಲಿ ರಾಹು ಕಾಲದಲ್ಲಿ ಏನೇ ಒಳ್ಳೆ ಪ್ರಶಸ್ತವಾದಂತಹ ಜೀವನದಲ್ಲಿ ಉನ್ನತಿಯನ್ನು ಕೊಡ್ತಕ್ಕಂತಹ ಉಪನಯನ, ವಿವಾಹ, ಗೃಹ ಪ್ರವೇಶ ಮೊದಲಾದವುಗಳಿಗೆ ಮುಹೂರ್ತ ಕೂಡ ಇರುತ್ತದೆ. ಮೊದಲೇದಾಗಿ ರಾಹುಕಾಲಕ್ಕೆ ಅಷ್ಟೊಂದು ಹೆದರುವ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಇಲ್ಲಿವರೆಗೂ ನಕ್ಷತ್ರಿಯವರು ಬಹಳ ಸುಂದರವಾಗಿ, ಸುಲಭವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ನಮಗೆ, ಏತಕ್ಕಾಗಿ ರಾಹುಕಾಲವನ್ನ ಮೊದಲಿಗೆ ನೋಡ್ತಿದ್ರು ಅಂತ. ಆದ್ರೆ ಇತ್ತೀಚಿನ ದಿನದಲ್ಲಿ ಈ ಮೌಢ್ಯ ಅನ್ನೋದನ್ನ ಒಂದು ರೀತಿಯಲ್ಲಿ ಒಪ್ತೇವೆ ನಾವು. ಅಂದ್ರೆ ಯಾವುದೇ ವಿಧವಾದಂತಹ ಶಾಸ್ತ್ರದ ಹಿನ್ನೆಲೆ ಇಲ್ಲದೇನೆ ಅದರ ಆಚರಣೆ ಆಗ್ತಾ ಇರತಕ್ಕಂಥದ್ದನ್ನ ಮೌಢ್ಯ ಅಂತ ಕರಿಬೇಕು. ಅದಕ್ಕೆ ಶಾಸ್ತ್ರದ ಹಿನ್ನೆಲೆ ಇದ್ದು, ಸರಿಯಾದ ಪ್ರಮಾಣಗಳಿದ್ದು, ಅದರದೇ ಆದಂತಹ ಅವಶ್ಯಕತೆಗಳ ಒಂದು ಧರ್ಮದ ಪರಿವಿಧಿ ಇದ್ದಾಗ ಅದನ್ನ ನಾವು ಖಚಿತವಾಗಿ ಅನುಕರಣೆ ಮಾಡಬೇಕು. ಅದು ಇಲ್ಲದೇನೆ ಮಾಡ್ತಕ್ಕಂಥದ್ದು ಮೌಢ್ಯ ಅಂತ. ಆ ನಿಟ್ಟಿನಲ್ಲಿ ರಾಹುಕಾಲದ ಬಗ್ಗೆ ತಿಳಿದುಕೊಳ್ತಕ್ಕಂಥದ್ದು ಒಂದು ಭಾಗ. ಆದರೆ ಇನ್ನೊಂದು ಭಾಗದಲ್ಲಿ ಹೇಳ್ಬೇಕಂದ್ರೆ, ಇವತ್ತಿನ ಮುಖ್ಯಮಂತ್ರಿಗಳು ಧರ್ಮವನ್ನೇ ಒಪ್ಪೋದಿಲ್ಲ, ಪೂಜೆ ಪುನಸ್ಕಾರಗಳನ್ನು ಒಪ್ಪೋದಿಲ್ಲ ಎಂಬುದಾಗಿ ಕೆಲವೊಂದಿಷ್ಟು ಕಡೆ ಬಿಂಬಿಸಿಕೊಳ್ತಕ್ಕಂತಹ ಜನಗಳು ಬೇಕಾದಷ್ಟು ಜನ ಇದ್ದಾರೆ. ಅದರಲ್ಲಿ ನಾವು ಹಲವಾರು ಸನ್ನಿವೇಶಗಳನ್ನ ಪ್ರತ್ಯಕ್ಷವಾಗಿ ನೋಡಿದ್ದೇವೆ. ದೇವರ ಪ್ರಸಾದವನ್ನು ಕೊಡುವುದಕ್ಕಾಗಿ ಹೋದಾಗ, ಇದನ್ನು ಮಾಡುವುದಕ್ಕಾಗಿ ಹೋದಾಗ, ಆರತಿಯನ್ನು ಕೊಡುವುದಕ್ಕಾಗಿ ಹೋದಾಗ ತಿರಸ್ಕಾರ ಮಾಡಿರ್ತಕ್ಕಂಥದ್ದನ್ನು ನೋಡ್ತೇವೆ.
ಆದರೆ ಅಲ್ಲಿ ಬಾಹ್ಯವಾಗಿ ತಿರಸ್ಕಾರವನ್ನ ಮಾಡಿ ಒಳಗಡೆ ಅನುಕರಣೆ ಮಾಡತಕ್ಕಂಥದ್ದು, ಅನುಷ್ಠಾನ ಮಾಡತಕ್ಕಂಥದ್ದು ಸಂಪೂರ್ಣ ಧರ್ಮವೇ ಇದು. ಕಾರಣ ಏನು ಅಂತಂದ್ರೆ ನಿಮಗೆ ಗೊತ್ತಿದ್ದ ಹಾಗೆ ಉಡುಪಿಯ ಇತಿಹಾಸದಲ್ಲಿ ವಾದಿರಾಜ ಸ್ವಾಮಿಗಳವರ ನಂತರದಲ್ಲಿ ಪಂಚಮ ಪರ್ಯಾಯವನ್ನ ಮಾಡಿರತಕ್ಕಂಥದ್ದು ಹಿರಿಯ ಪೇಜಾವರ ಸ್ವಾಮಿಗಳವರು. ಆ ಸಂದರ್ಭದಲ್ಲಿ ನಮ್ಮ ಈಗಿನ ಯಾವ ಒಂದು ಮುಖ್ಯಮಂತ್ರಿಗಳಿದ್ದಾರೋ ಇವರು ಕುಟುಂಬದವರು ಹೋಗಿ ನಾವು ಕಾರಣಾಂತರಗಳಿಂದ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಬರೋದಕ್ಕಾಗಿಲ್ಲ, ಈ ಸಂದರ್ಭದಲ್ಲಿ ಆ ಕಾರಣದಿಂದಾಗಿ ನಾವು ಮಠಕ್ಕೆ ಗೌರವ ಕಾಣಿಕೆಯನ್ನ ಕೊಡ್ತೇವೆ ಎಂಬುದಾಗಿ ಬೇಕಾದಷ್ಟು ಕಾಣಿಕೆಗಳನ್ನ ಸಲ್ಲಿಸಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಇದೇ ಉಡುಪಿಯ ವಿಷಯದಲ್ಲಿ ಹಿಂದೆ ಇದೇ ಮುಖ್ಯಮಂತ್ರಿಗಳು JDS ಅಲ್ಲಿದ್ದಾಗ ಬೇಕಾದಷ್ಟು ಗಲಾಟೆಗಳು, ಅದನ್ನ ದೇವಸ್ಥಾನ ಮಾಡಬೇಕು, ಮುಜರಾಯಿಗೆ ಸೇರಿಸಬೇಕು ಅಂತ ಆದದ್ದು ಇವರ ಕಾಲದಲ್ಲಿ ಏನೆ. ಅಲ್ಲಿ ಪಂಚಮ ಪರ್ಯಾಯದಲ್ಲಿ ಗುರುಗಳಿಗೆ ಗೌರವ ಸಮರ್ಪಣೆ ರೂಪವಾದ ಕಾಣಿಕೆಯನ್ನು ಸಲ್ಲಿಸಿದ್ದು ಇವರೇ. ಬೇರೆ ಕಡೆಯಲ್ಲೆಲ್ಲವೂ ಕೂಡ ಭಾಷ್ಯವಾಗಿ ಧರ್ಮವನ್ನ ಪೂಜೆ ಪುನಸ್ಕಾರಗಳನ್ನ ಒಪ್ಪದೇನೆ ವಿಶೇಷವಾಗಿ ಅಲ್ಲಿ ಎಲ್ಲ ಅವಾಯ್ಡ್ ಮಾಡ್ತಕ್ಕಂತಹದ್ದು, ಇಲ್ಲಿ ಅನುಕರಣೆ ಮಾಡತಕ್ಕಂತಹದ್ದನ್ನು ನಾವು ಪ್ರತ್ಯಕ್ಷವಾಗಿ ಇವತ್ತಿನ ಉದಾಹರಣೆಯಿಂದ ಕಾಣಬಹುದು. ಇದರಲ್ಲಿ ಶಾಸ್ತ್ರ ಒಂದು ದೃಷ್ಟಾಂತ ಹೇಳುತ್ತದೆ. ಅದು ಇತ್ತೀಚಿನ ಒಂದು ನಡೆದ ಘಟನೆ ಎಂತಹದ್ದು ಅಂತಂದ್ರೆ, ಒಂದು ದೃಷ್ಟಾಂತವನ್ನ ನಾವು ನೋಡ್ತಕ್ಕಂಥದ್ದಾದ್ರೆ, ಒಬ್ಬ ವ್ಯಕ್ತಿ ಮನೆಯಿಂದ ಈ ಹವಾಯಿ ಅಡ್ಡ ಅಂತ ಕರೀತಾರೆ, ಏರೋಪ್ಲೇನ್ ಅಲ್ಲಿ ಬೇರೆ ಊರಿಗೆ ಸಂಚಾರ ಮಾಡಬೇಕಾಗಿದೆ, ಅವರು ಏರ್ಪೋರ್ಟ್ ಅನ್ನ ತಲುಪಬೇಕಾಗಿರ್ತದೆ. ತಲುಪುವಾಗ ಅವನು ಹೇಳ್ತಾನೆ, ನೋಡಪ್ಪ ನಾನು 4 ಗಂಟೆಗೆ ಸರಿಯಾಗಿ, ಮುಂಜಾವು 4 ಗಂಟೆಗೆ ಸರಿಯಾಗಿ ಏರ್ಪೋರ್ಟ್ ಅಲ್ಲಿ ಇರಬೇಕು, ನೀನು 2 ಗಂಟೆಗೆ ಬಂದ್ಬಿಡು ಮನೆಗೆ, ನಾವು ಪ್ರಯಾಣವನ್ನ ಮುಂದುವರಿಸಿದ ನಂತರದಲ್ಲಿ ಸರಿಯಾದ ಸಮಯಕ್ಕೆ ತಲುಪ್ತೇವೆ ಅಂತ. ಅವನು 45 ನಿಮಿಷಗಳ ಕಾಲ ನಿಧಾನವಾಗಿ ಬಂದ್ಬಿಡ್ತಾನೆ. ಬಂದಾದ ನಂತರದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಮಧ್ಯದಲ್ಲಿ ಗಾಡಿ ಪಂಚರ್ ಆಗಿ ಹೋಗಿದೆ. ಪಂಚರ್ ಆಗಿದ ಮೇಲೆ ಇನ್ನೂ ದುಃಖ ಪಡ್ತಾನೆ, ನಂಗೆ ಅಲ್ಲಿ ತಲುಪೋದಕ್ಕೆ ಆಗೋದಿಲ್ಲ ಅಂತ. ಯಾವನೋ ಒಬ್ಬನು ಬೈಕ್ ಅವನು ಬಂದು ಇವನ ಚಿಂತೆಯನ್ನ ನೋಡಿ ವೇಗವಾಗಿ 2 ವೀಲರ್ ಮೇಲೆ ಆ ಟ್ರಾಫಿಕ್ ಮಧ್ಯದಲ್ಲಿ ಕರೆದುಕೊಂಡು ಹೋಗಿ ವಿಮಾನ ನಿಲ್ದಾಣಕ್ಕೆ ತಲುಪಿಸ್ತಾನೆ. ಚೆಕ್ ಇನ್ ಆಗುತ್ತೆ, ಒಳಗಡೆ ಹೋಗಿ ಕೂಡ್ತಾನೆ. ಅವನು ಅನ್ಕೊಳ್ತಾನೆ ಕುಳಿತುಕೊಂಡು, ನಾನೇನೋ ಕರ್ಮ ಮಾಡಿದ್ದೆ, ಯಾವ ವಾಹನ ಚಾಲಕ ತೊಂದರೆ ಮಾಡಿದ, ನನಗೆ ಟ್ರಾಫಿಕ್ ತೊಂದರೆ ಬಂತು, ಪಂಚರ್ ಆಯ್ತು, ಇವರೆಲ್ಲ ಕೆಟ್ಟವರು, ದುಷ್ಟರು ಅಂತ ಬೈತಾನೆ. ಬೈಕ್ ಅವನ್ನ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಇವನು ದೇವರ ರೂಪದಲ್ಲಿ ನನಗೆ ಬಂದ ಅಂತ ಹೇಳ್ತಾ ಇದ್ದಾನೆ. ಹೇಳಿ ಆದ ನಂತರದಲ್ಲಿ ವಿಮಾನ ಫ್ಲೈ ಆಗತ್ತೆ, ಮುಂದೆ ಹೋಗುತ್ತೆ. ಮುಂದೆ ಒಂದು ಅನೌನ್ಸ್ಮೆಂಟ್ ಬರ್ತದೆ, ತುರ್ತು ಪರಿಸ್ಥಿತಿಗಳಿಂದ ವಿಮಾನದಲ್ಲಿ ತೊಂದರೆ ಉಂಟಾಗಿ ಎಲ್ಲರೂ ಕೂಡ ನಿಮ್ಮ ಜಾಕೆಟ್ಗಳನ್ನ ಹಾಕೊಂಡು ಇಲ್ಲಿಂದ ಕೆಳಗಡೆ ಹಾರಬೇಕು ಅಂತ. ಆ ಕ್ಷಣದಲ್ಲಿ ಅನ್ಕೋತಾನೆ, ಆ ಡ್ರೈವರೇ ಒಳ್ಳೆಯವನು, ಮೊದ್ಲೇ ಸಲ ನನಗೆ ಎಚ್ಚರಿಕೆ ಕೊಟ್ಟ. ಏನು ಅಂತಂದ್ರೆ, ನೀವು ವಿಮಾನಕ್ಕೆ ಏರೋದು ಬೇಡ, ಸಮಸ್ಯೆ ಇದೆ ವಿಮಾನದಲ್ಲಿ ಅಂತ. ಯಾರನ್ನ ಮೊದಲಿಗೆ ಬೈದಿದ್ದ, ದೂಷಣೆ ಮಾಡಿದ್ದ, ಕೆಟ್ಟವನು ಅಂತ ಹೇಳಿದ್ದ ಅದೇ ವ್ಯಕ್ತಿಯನ್ನೇ ಆವಾಗ ಮತ್ತೆ ಒಳ್ಳೆಯವನು ಅಂತ ಜ್ಞಾಪಿಸ್ಕೊಳ್ಳಿಕ್ ಶುರು ಮಾಡಿದ. ಅವನು ಮೊದಲು ಒಂದು ರೀತಿಯಲ್ಲಿ ಭಗವಂತ ನಮಗೆ ಆ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟ, ನಿಧಾನವಾಗಿ ಮಾಡಿ. 2ನೇ ಎಚ್ಚರಿಕೆ ಪಂಚರ್ ಆಗ್ತಕ್ಕಂಥದ್ದು. 3ನೇ ಎಚ್ಚರಿಕೆ ವಿಪರೀತ ಟ್ರಾಫಿಕ್. ಇದರ ಮಧ್ಯದಲ್ಲಿ ಕರೆದುಕೊಂಡು ಬಂದಂತಹ ದ್ವಿಚಕ್ರ ವಾಹನದ ಚಾಲಕರನ್ನ ದೇವರು ಅಂದುಕೊಂಡಿದ್ದ. ಆವಾಗ ಹೇಳ್ತಾನೆ, ಇವನು ಯಮರೂಪದಲ್ಲಿ ನನಗೆ ಬಂದಿದ್ದಾನೆ ಅಂತ. ಅಂದ್ರೆ ಉದ್ದೇಶ ಇದೆಲ್ಲವೂ ಕೂಡ ರಾಹುಕಾಲ, ಜ್ಯೋತಿಷ್ಯ, ಮುಹೂರ್ತಗಳು ಎಲ್ಲವೂ ಸತ್ಯವಾದದ್ದೇ. ಅದರಲ್ಲೇ ಒಂದು ವಿಧವಾದಂತಹ ಶಕುನ ಶಾಸ್ತ್ರ ಅಂತಂದ್ರೆ ಅದು ಮಾರ್ಜಾರ, ಏನು ಬೆಕ್ಕು ಅಡ್ಡ ಬಂದಿದೆಯಲ್ಲ, ಬೆಕ್ಕು ಅಡ್ಡ ಬಂದಿರುವುದನ್ನ ಶಕುನ ಶಾಸ್ತ್ರದಲ್ಲಿ ಅವಶ್ಯವಾಗಿ ಒಪ್ತಾರೆ. ಅದರಲ್ಲೂ ಕೂಡ ಇಲ್ಲಿ ನೋಡಿ, ನೀವು ಸರಿಯಾಗಿ ನೀವು ಅಲ್ಲಿ ವಿಜಲ್ಸ್ ಗಳನ್ನ ನಿಮ್ಮ ವಾಹಿನಿಯ ಮುಖಾಂತರವಾಗಿ ತೋರಿಸ್ತಾ ಇದ್ದೀರಿ. ಅಂದ್ರೆ ಆ ಯಾವ ಒಂದು ದ್ವಾರ ಗೇಟ್ ಇದೆ, ಗೇಟಿಗೆ ಬಲಭಾಗದಿಂದ ಎಡಭಾಗಕ್ಕೆ ಸಂಚರಿಸ್ತಾ ಇದೆ. ಆ ಶಕುನ ಶಾಸ್ತ್ರದಲ್ಲಿಯೂ ಕೂಡ ಹೇಳಿರ್ತಕ್ಕಂಥದ್ದುಂಟು. ಏನಂದ್ರೆ ಇದೇ ಮಾರ್ಜಾರ, ಬೆಕ್ಕು ನಮ್ಮ ಎಡಬದಿಯಿಂದ ಬಲಬದಿಗೆ ಹೋದ್ರೆ ಶುಭ ಅಂತ ಹೇಳಿದೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಅವರು ವಾಹನ ಸಂಚಾರ ಮಾಡುವ ಒಂದು ಏನು ಮಾರ್ಗ ಉಂಟಲ್ಲ, ಮಾರ್ಗದಲ್ಲಿ ಅವರ ವಾಹನಕ್ಕೆ ಅವರ ಬಲಬದಿಯಿಂದ ಅವರ ಎಡಭಾಗಕ್ಕೆ ಹೋಗ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ ಇಲ್ಲಿ ವಿಶೇಷವಾಗಿ. ಆ ನಿಟ್ಟಿನಲ್ಲಿ ನಾವು ನೋಡ್ತಕ್ಕಂಥದ್ದಾದ್ರೆ ಈ ಶಕುನ ಶಾಸ್ತ್ರಗಳು ಆಲ್ರೆಡಿ ನಮ್ಮ ದೇಶದಲ್ಲಿ, ದೇಶ ಅನ್ನೋ ಶಬ್ದಕ್ಕೆ ಕೇವಲ ಭಾರತ ಅಂತಲ್ಲ, ನಾವಿರತಕ್ಕಂತಹ ಸ್ಥಳವನ್ನು ದೇಶ ಅಂತ ಕರೆದದ್ದುಂಟು. ದೇಶ ಅಂದ್ರೆ ಕರ್ನಾಟಕದಲ್ಲಿ ಆಲ್ರೆಡಿ ಬೇಕಾದಷ್ಟು ಆರ್ಥಿಕ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೇವೆ. ಮತ್ತು ಇವತ್ತು ನಮ್ಮ ಮುಖ್ಯಮಂತ್ರಿಗಳು ರಾಜ ಕಾಲಸ್ಯ ಕಾರಣಂ ಎಂಬುದಾಗಿ ಹೇಳಿದ ರೀತಿಯಲ್ಲಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಹೊರಟದ್ದು ಎಲ್ಲಿಗೆ ಅಂದ್ರೆ ಬಜೆಟ್ ಮಂಡನೆ ಮಾಡ್ಲಿಕ್ಕೆ. ಆ ಸಂದರ್ಭದಲ್ಲಿ ಈ ವಿಧವಾದಂತಹ ಶಕುನಗಳು ನಡೆದಿರತಕ್ಕಂತಹದ್ದು ಒಂದು ರೀತಿಯಲ್ಲಿ ಶಕುನ ಶಾಸ್ತ್ರದ ರೀತಿಯಲ್ಲಿ ನೋಡ್ತಕ್ಕಂತಾದ್ರೆ ಅಷ್ಟೊಂದು ಉತ್ತಮವಾದಂತಹ ಪ್ರಸಂಗಗಳು ಅಲ್ಲ ಅಂತ ಹೇಳ್ಬೋದು. ಒಂದು. ಎರಡನೇದಾಗಿ 10 ಬಗ್ಗೆ ನೀವು ಕೇಳ್ತಾ ಇದ್ರಿ, 10 ಗಂಟೆ 15 ನಿಮಿಷ ಅಂತ. ಇಲ್ಲಿ ಒಂದು ವಿಧವಾದಂತಹ ಪ್ರಾಚೀನ ಸಂಖ್ಯಾಶಾಸ್ತ್ರ, ಆಧುನಿಕ ವೆಸ್ಟರ್ನ್ ಸಂಖ್ಯಾಶಾಸ್ತ್ರ ಸರ್ವತಾ ಅಲ್ಲ.
ಪ್ರಾಚೀನ ಸಂಖ್ಯಾಶಾಸ್ತ್ರವನ್ನು ನೋಡಿದಾಗ 10, 15 ಅಂತ 10 ಅನ್ನೋಲ್ಲಿ 1 0 ಇದೆ, ಅಲ್ಲಿರತಕ್ಕಂತಹ 1 ಮತ್ತು 15 ಅನ್ನಲ್ಲಿ 1 5 ಇದೆ, ಅಲ್ಲಿರತಕ್ಕಂತಹ 6 ಪ್ಲಸ್ 1 7 ಅಂತಕ್ಕಂಥದ್ದು ಏನಾಗ್ತಾ ಇದೆ ಅಂತಂದ್ರೆ ವ್ಯಾವಹಾರಿಕ ಔದ್ಯೋಗಿಕ ನಮ್ಮ ಜಾತಕದ ಫಲಗಳನ್ನ ನೋಡ್ತಕ್ಕಂತಹ ಸಂದರ್ಭದಲ್ಲಿ 7 ಅಂತಕ್ಕಂತಹದ್ದು ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತದೆ. ಆ ಸಂದರ್ಭದಲ್ಲಿ 10, 15 ಎಂಬುದಾಗಿ ನಮ್ಮ ಥರ ಯಾವುದೋ ಒಬ್ಬ ಜ್ಯೋತಿಷ್ಯಗಳನ್ನ ಅವರ ಕುಟುಂಬದವರು, ಅವರ ಆತ್ಮೀಯ ವರ್ಗದವರು ಸಂಪರ್ಕಿಸ್ತಾನೆ ಇರ್ತಾರೆ. ಅದಕ್ಕೆ ನಮ್ಮ ನಕ್ಷತ್ರಿಯವರು ಆವಾಗಲೇ ಸುಂದರವಾಗಿ ಹೇಳಿದ್ರು, ಪ್ರತಿಯೊಬ್ಬರಿಗೂ ಕೂಡ ಒಬ್ರು ಸಲಹೆಗಾರರು ಅಂತ ಇರ್ತಾರೆ. ಆದ್ರೆ ಅವರನ್ನ ಇವರು ಧಾರ್ಮಿಕವಾಗಿ ಇರ್ತಕ್ಕಂಥದ್ರಿಂದ ಆ ಸಲಹೆಗಾರರನ್ನ ಪ್ರಸಿದ್ಧಿ ಪಡಿಸೋದಿಲ್ಲ, ಹೊರಗಡೆ ಹೇಳೋದಿಲ್ಲ ಹೆಸರನ್ನ. ಆದ್ರೆ ಅವರ ಹಿನ್ನೆಲೆಯಲ್ಲಿ ಆ ತಳಹದಿಯಲ್ಲಿಯೇನೆ ಎಲ್ಲ ಆಚರಣೆಯನ್ನ ಅನುಷ್ಠಾನವನ್ನ ಮಾಡ್ತಕ್ಕಂಥದ್ದು ಅವರ ಕುಟುಂಬದವರು ವಿಶೇಷವಾಗಿ ಮಾಡೇ ಮಾಡ್ತಾರೆ. ಆದ್ರೆ ಬಾಹ್ಯವಾಗಿ ಒಪ್ಪೋದಿಲ್ಲ. ಕಲಿಯ ಪ್ರಭಾವ, ವೋಟ್ ಬ್ಯಾಂಕಿಂಗು, ಮತ್ತೊಂದು ಮಗದೊಂದು ಎಲ್ಲವನ್ನೂ ನಿಮಗೆ ಗೊತ್ತಿರತಕ್ಕಂತಹ ವಿಚಾರವೇ. ಯಾವುದೋ ಒಬ್ಬ ಜನರ ಓಲೈಕೆಗಾಗಿ ಅವುಗಳನ್ನ ಬಾಹ್ಯವಾಗಿ ಒಪ್ಪುವುದಿಲ್ಲವೇ ಹೊರತು ಒಳಗಡೆ ಎಲ್ಲರೂ ಅನುಷ್ಠಾನವನ್ನ ಮಾಡ್ತಕ್ಕಂಥದ್ದು ಸತ್ಯವೇ ಇದೆ. ಕೇವಲ ಇದು ಸಿದ್ದರಾಮಯ್ಯನವರ ವಿಷಯ ಅಲ್ಲ. ಎಷ್ಟೋ ಜನ ಹಿಂದೂಗಳ ಅಲ್ಲದೆ ಇರತಕ್ಕಂಥವ್ರು, ಅನ್ಯ ಧರ್ಮೀಯವರು, ಅವ್ರು ಯಾವುದೇ ಧರ್ಮದಲ್ಲಿ ಇರಬಹುದು, ಅವರು ಮುಸಲ್ಮಾನ ಧರ್ಮವನ್ನ ಅನುಸರಣೆ ಮಾಡ್ತಿರಬಹುದು, ಕ್ರಿಶ್ಚಿಯಾನಿಟಿಯನ್ನ ಅನುಸರಣೆ ಮಾಡ್ತಿರಬಹುದು, ಅಂಥವರು ಕೂಡ ನಮ್ಮ ಪ್ರಾಚೀನ ಜ್ಯೋತಿಷ್ಯ ಶಾಸ್ತ್ರವನ್ನ ಒಪ್ಪಿ ಮನಪೂರ್ವಕವಾಗಿ ಅದರ ಪರಿಹಾರಗಳನ್ನ ಅನುಷ್ಠಾನಗಳನ್ನ ಮಾಡತಕ್ಕಂಥದ್ದು ವೈಯಕ್ತಿಕವಾಗಿ ನಮ್ಮಲ್ಲಿ. ಓಕೆ ಆಚಾರ್ಯರೇ, ಇನ್ನು ಗುರುಜಿ ನಾವಾಗಲೇ ಕಾಲದ ಬಗ್ಗೆ ಮಾತಾಡಿದ್ವಿ. ಇನ್ನು ಉಳಿದಿರುವಂಥದ್ದು ಶಕುನ ಶಾಸ್ತ್ರ, ಅದರಲ್ಲೂ ಮುಖ್ಯವಾಗಿ ಬೆಕ್ಕಿನ ಬಗ್ಗೆ, ಬೆಕ್ಕಿನ ಒಂದಷ್ಟು ವಿಚಾರಗಳು, ಅಂದರೆ ಅದು ಮುಖ ತೊಳೆದ್ರೆ ಮನೆಗೆ ಯಾರೋ ಗೆಸ್ಟ್ ಬರ್ತಾರೆ ಅನ್ನೋದಾಗಿರ್ಬೋದು, ಅಥವಾ ಅದು ಅತ್ರೆ ಇನ್ನೊಂದಾಗಿರ್ಬೋದು. ಇಂಥ ಶಕುನಗಳನ್ನು ಬೆಕ್ಕು, ನಾಯಿ, ಕಾಗೆ, ಹಸು ಈ ರೀತಿಯಾಗಿ ಪ್ರಾಣಿಗಳ ಮುಖಾಂತರ ಹೇಳೋದು ಬಹಳ ಇದೆ. ಇದನ್ನ ವಿಶ್ಲೇಷಣೆ ಮಾಡೋದಾದರೆ ಇದರಿಂದ ರಾಜ್ಯದ ಜನತೆಗೆ ಒಳಿತಾಗುತ್ತಾ, ಕೆಡುತ್ತಾಗುತ್ತಾ? ಖುದ್ದು CM ಅವರಿಗೆ ಇದರಿಂದ ಏನಾದರೂ ಒಳ್ಳೆ ಪಾಸಿಟಿವಿಟಿ ಕಾಣಿಸ್ತಾ ಇದೆಯಾ ಅಂತ? ಮುಖ್ಯವಾಗಿ ಪ್ರಕೃತಿ ಏನಿದೆ ಅದು ಬಹಳಷ್ಟು ನಮ್ಮ ಜ್ಞಾನಜೀವಿಗಳಿಗೆ ಒಂದಷ್ಟು ಸೂಚನೆಗಳನ್ನು ಕೊಡ್ತಾ ಹೋಗ್ತದೆ. ಕಾಲಗಳು ನಮಗೆ ಹೇಗೆ ಸೂಚಕವೋ ಹಾಗೆ ಪ್ರಕೃತಿಯ ಆಗುಹೋಗುಗಳನ್ನೆಲ್ಲ ಮನುಷ್ಯ ತನ್ನ ಜ್ಞಾನದಿಂದ ಅದನ್ನು ಕಾಣಬೇಕು ಅಂತ ಹೇಳುವಂಥದ್ದು ಶಾಸ್ತ್ರದ ಉದ್ದೇಶ. ಈ ನೆಲೆಯಲ್ಲಿ ಇದನ್ನು ಗಮನಿಸುವಾಗ ಅಂತಂದರೆ ನಮಗೆ ಖಗೋಳದಲ್ಲಿ ಆಗುವಂತಹ ವ್ಯತ್ಯಯಗಳ ಮೂಲಕ ಪ್ರಕೃತಿಯ ಬದಲಾವಣೆಗಳನ್ನು ನಾವು ಹೇಗೆ ಮನುಷ್ಯ ತನ್ನ ಜ್ಞಾನದ ಮೂಲಕ ಅದನ್ನು ಅನಲೈಸ್ ಮಾಡಲಿಕ್ಕೆ ಹೊರಡ್ತಾನೋ ಅಥವಾ ಅದನ್ನು ತೀರ್ಮಾನ ಮಾಡಲಿಕ್ಕೆ ಹೊರಡ್ತಾನೋ, ಅದೇ ರೀತಿಯಲ್ಲಿ ಪ್ರಕೃತಿಯಲ್ಲಿ ಆಗುವಂತಹ ಎಲ್ಲ ಘಟನೆಗಳು ಕೂಡ ನಮ್ಮ ನಾಲೆಜ್ಗೆ ಅನುಗುಣವಾಗಿ ನಾವು ಅದನ್ನು ಅನಲೈಸ್ ಮಾಡುವಂಥದ್ದು ಶಾಸ್ತ್ರಗಳು ಕೂಡ ಮಾಡಿದ್ದಾರೆ, ಋಷಿಮುನಿಗಳು ಕೂಡ ಮಾಡಿದ್ದಾರೆ. ಅಂತಂದರೆ ಪ್ರಕೃತಿಯಲ್ಲಿ ಇರುವಂತಹ ಜೀವರಾಶಿಗಳ ಮೂಲಕವೂ ಕೂಡ ಒಂದಷ್ಟು ಏನು ಮುಂದೆ ಆಗಬಹುದಾದಂಥ, ಉದಾಹರಣೆಗೆ ಬೆಳಗಿನ ಜಾವದಲ್ಲಿ ಕೋಳಿ ಕೂಗುವುದನ್ನು ನಾವು ಹೇಗೆ ಬೆಳಗಾಯಿತು ಹೇಳುವುದಕ್ಕೆ ತೀರ್ಮಾನಕ್ಕೆ ನಾವು ಅದನ್ನು ಆಧಾರವಾಗಿಟ್ಟುಕೊಳ್ತೇವೋ, ಅದೇ ನೆಲೆಯಲ್ಲಿ ಪ್ರತಿಯೊಂದು ಶಕುನಗಳು ಕೂಡ ಪ್ರಕೃತಿಯಲ್ಲಿ ನಡೆಯಬಹುದಾದಂತಹ ಶಕುನಗಳು ಕೂಡ ನಮ್ಮ ಬದುಕಿಗೆ ಒಂದು ಸೂಚನೆಯನ್ನು ಕೊಡ್ತದೆ ಅಂತ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಇವತ್ತು ನಡೆದಂತಹ ಒಂದು ಘಟನೆ, ಅದಕ್ಕೋಸ್ಕರವೇ ಸ್ವಲ್ಪ ಹೊತ್ತುಗಳ ಕಾಲ ಕಾರನ್ನು ನಿಲ್ಲಿಸಿ ಮುಂದೆ ಹೋದ್ರು ಅಂತ ಹೇಳುವಂಥದ್ದು. ಅದು ಎಷ್ಟರ ಮಟ್ಟಿಗೆ ಅದು ಉದ್ದೇಶಪೂರ್ವಕವೋ ಅಥವಾ ಗೊತ್ತಿಲ್ಲದೆ ನಡೆದಂತಹ ಘಟನೆಯೋ, ಮತ್ತೆ ಯಾವುದೇ ಘಟನೆಗಳು ಆಕ್ಸಿಡೆಂಟ್ಲಿ ಆಯಿತು ಅಂತಂದ್ರೂ ಕೂಡ ಅದಕ್ಕೊಂದು ಉತ್ತರ ಉಂಟೇ ಉಂಟು, ಅದಕ್ಕೊಂದು ತಾತ್ಪರ್ಯ ಹೇಳುವಂಥದ್ದು ಉಂಟೇ ಉಂಟು. ಏನೇ ಆಗಿರಲಿ ಅದು ನನ್ನ ಉದ್ದೇಶ ಇರುವುದಿಷ್ಟೇ, ನಾನು ಆಶಿಸುವುದಿಷ್ಟೇ, ಸಮಾಜಕ್ಕೆ ಒಳಿತಾಗುವಂತಹ ಸನ್ನಿವೇಶಗಳೇ ಮುಂದಿನ ದಿನಗಳಲ್ಲಿ ಬರಲಿ ಅನ್ನುವಂತಹ ದೃಷ್ಟಿಯಿಂದ ಆಶಿಸ್ತೇನೆ. ಶುಭ ಅಶುಭಗಳನ್ನು ವ್ಯಕ್ತಿಗತವಾಗಿ ಅವರೇ ತೀರ್ಮಾನ ಮಾಡಿಕೊಂಡು ಅದಕ್ಕೆ ಬೇಕಾದದ್ದನ್ನು ಮಾಡಿಕೊಳ್ತಾರೆ ಅನ್ನೋದು ನನ್ನ